ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದೆ ಮಾರ್ಕೆಟಿಂದ. ತುಂಬ ಇತ್ತು. ಇದು ಸೀಸನ್ ಕಾಣಬೇಕು, ತುಂಬ ಕೊಡ್ತಾರೆ. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ ಮಾಡಲಿಕ್ಕೆ. ಮತ್ತೊಂದು 10-15 ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಇದು ಖಾರ ಇಲ್ಲ, ಅದರಿಂದ ಅಷ್ಟು ಖಾರ ಇದ್ದರೆ ನಿಮಗೊಂದು 7-8 ಸಾಕಾಗುತ್ತೆ. ಮತ್ತೊಂದು ಸ್ವಲ್ಪ ಒಣ ಕೊಬ್ಬರಿ ಇದು, ಇದನ್ನು ತುರಿದು ಹಾಕ್ತೇನೆ. ಅದಕ್ಕೆ ಕಟ್ ಮಾಡಿ ಕೂಡ ಹಾಕ್ತಾರೆ ಕೆಲವರು, ಆದರೆ ಸಣ್ಣ ಆಗಲ್ಲ, ಅದನ್ನು ನೀವು ತುರಿದು ಹಾಕ್ಕೊಳ್ಬೇಕು. ಮತ್ತು ಇದರ ಜೊತೆಯಲ್ಲಿ ಹುಣಸೆಹಣ್ಣು ಹಾಕ್ತಾರೆ ಕೆಲವರು ಹುಳಿಗೆ, ಆದರೆ ನಾನು ಇದನ್ನು ಹಾಕ್ತಾಯಿದ್ದೇನೆ. ನಾನಿವಾಗ ಇದನ್ನು ಹಾಕ್ತಾಯಿದ್ದೇನೆ. ಇದು ಸ್ಟಾರ್ ಫ್ರೂಟ್ಸ್ ಅಂತ ಕರೀತಾರೆ, ಅಥವಾ ನಕ್ಷತ್ರ ಹಣ್ಣು ಅಂತ ಕೂಡ ಕರೀತಾರಂತೆ ಇದನ್ನು. ಮತ್ತು ನಾವು ಈ ಕಡೆ ಇದನ್ನು ಧಾರೆ ಹುಳಿ ಅಂತ ಕರಿತೇವೆ. ಇದು ಹುಳಿ ಇರುತ್ತೆ. ನಾವು ಹುಣಸೆ ಹಣ್ಣು ಹಾಕ್ತೇವಲ್ವ, ಇವಾಗ ಸಾಂಬಾರಿಗೆಲ್ಲ ಹುಣಸೆ ಹಣ್ಣು ಹಾಕೋ ಬದಲು ಇದನ್ನು ಹಾಕ್ಬೋದು. ಇವಾಗ ಇದಕ್ಕೆ ಕೂಡ ನಾನು ಇದನ್ನೇ ಹಾಕ್ತಾಯಿದ್ದೇನೆ. ಇದನ್ನು ಯಾಕೆ ಹಾಕ್ತೇನೆ ಅಂದರೆ, ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಇದರಲ್ಲಿ ತುಂಬ ನೀರು ಇರುತ್ತೆ. ಆದರೆ ನಿಮ್ಗೆ ಇದಕ್ಕೆ ನೀರು ಹಾಕಬೇಕು ಅಂತಿಲ್ಲ, ಇದರಲ್ಲಿರುವ ನೀರೇ ಸಾಕಾಗುತ್ತೆ. ಅದರಿಂದ ನಿಮಗೆ ಇದು ಕೆಡೋಲ್ಲ, ತುಂಬ ದಿನ ಹಾಗೇ ಇರುತ್ತೆ. ಇದು ಯೂಸ್ ಮಾಡೋದ್ರಿಂದ ಏನು ಅಂದರೆ, ಇದರಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ. ಇದು ನಮ್ಮ ಅತ್ತಿಗೆ ಮನೆಯಲ್ಲೇ ಬೆಳೆದಿರೋದು ಇದು. ಅವ್ರು ಬೆಂಗಳೂರಲ್ಲಿ ಅವ್ರ ಮನೆಯಲ್ಲಿ ಬೆಳೆಸಿದ್ದಾರೆ. ಇದು ಅವರು ಡೈಲಿ ಇದನ್ನು ಯೂಸ್ ಮಾಡ್ತಾರೆ. ಇದು ಯೂಸ್ ಮಾಡೋದ್ರಿಂದ ಏನು ಅಂದರೆ, ಅವರಿಗೆ ಶೀತ ಜ್ವರ ಎಲ್ಲ ಬರುತ್ತಲ್ಲ, ಅದೆಲ್ಲ ಬರೋಲ್ಲಂತೆ. ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಅದರಿಂದ ಇದನ್ನು ಇವಾಗ ಹಾಕ್ತಾ ಇದ್ದೇನೆ. ಹುಳಿ ಕೆಲವರಿಗೆ ಹುಣಸೆ ಹುಳಿ ಅಸಿಡಿಟಿ ಮಾಡುತ್ತಲ್ಲ, ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ವಿಟಮಿನ್ ಸಿ ಕೂಡ ಇರುತ್ತೆ. ಅದರಿಂದ ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ಚಟ್ನಿ ಮಾಡ್ತಾ ಇದ್ದೇನೆ. ಬನ್ನಿ ಈಗ ಹೇಗೆ ಮಾಡೋದನ್ನು ತೋರಿಸ್ತೇನೆ. ಇದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಒಳಗಡೆ ಬೀಜ ಏನು ಇರಲ್ಲ, ಈ ರೀತಿ ಇರುತ್ತೆ. ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಇವಾಗ ನಾನು ಇದು ಡೀಪ್ ಫ್ರೀಸರಲ್ಲಿ ಇಟ್ಟಿದ್ದೆ, ಆದ್ದರಿಂದ ಇದು ವಾಟರ್ ಅಷ್ಟು ಕಾಣ್ತಿಲ್ಲ. ಇಲ್ಲಾಂದರೆ ಇದರಲ್ಲಿ ತುಂಬ ವಾಟರ್ ಇರುತ್ತೆ. ನೋಡಿ, ಕೈಗೆಲ್ಲ ಮುಟ್ಟಿದ್ರೆ ನೀರು ಕಾಣುತ್ತೆ ನೋಡಿ. ಅದರಿಂದ ಇದು ಹುಳಿ ಹಾಕೋ ಬದಲು, ಹುಣಸೆ ಹುಳಿ ಹಾಕೋ ಬದಲು ಇದನ್ನೇ ಹಾಕೋದು. ಅವರು ಇದಕ್ಕೆ ಸಾಂಬಾರು ಹುಳಿ ಎಲ್ಲ ಮಾಡ್ತಾರಲ್ಲ, ಅವಾಗ ಅವ್ರು ಹುಣಸೆ ಹಣ್ಣು ಹಾಕಲ್ಲ, ಇದನ್ನೇ ಹಾಕ್ತಾರೆ. ಇದರಲ್ಲಿ ತುಂಬ ವಿಟಮಿನ್ ಸಿ ಇರುತ್ತೆ. ಇದು ಸ್ಕಿನ್ ಗ್ಲೋ ಕೂಡ ಕೊಡುತ್ತಂತೆ ಇದನ್ನು ಯೂಸ್ ಮಾಡಿದರೆ. ಬನ್ನಿ ಇವಾಗ ಇದನ್ನು ಹಾಕ್ಕೊಂಡು ಹೇಗೆ ಚಟ್ನಿ ಮಾಡೋದನ್ನು ತೋರಿಸ್ತೇನೆ. ನೋಡಿ, ಇವಾಗ ತೆಂಗಿನಕಾಯಿ ಒಣ ಕೊಬ್ಬರಿನ ತುರ್ಕೊಂಡಿದ್ದೇನೆ. ತುರಿದು ಹಾಕ್ಕೊಳ್ಳೋದ್ರಿಂದ ಅದು ಬೇಗ ಸಣ್ಣ ಆಗುತ್ತೆ ನಿಮಗೆ. ಇದನ್ನು ಹಾಕ್ತಾಯಿದ್ದೇನೆ. ಮತ್ತು ಇದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೇನೆ. ಇದೊಂದು 10-12 ತೊಗೊಂಡಿದ್ದೇನೆ. ಇದು ಖಾರ ಇಲ್ಲ ಅದರಿಂದ. ಮತ್ತು ಇದು ಸ್ಟಾರ್ ಫ್ರೂಟ್ಸ್ ಅಂತ ಹೇಳಿದೆ ಅಲ್ಲ, ಇದು ನಕ್ಷತ್ರ ಹಣ್ಣು, ಇದನ್ನು ಕೂಡ ಹಾಕ್ತಾಯಿದ್ದೇನೆ. ಇದರಲ್ಲಿ ನೋಡಿ ಎಷ್ಟು ನೀರು ಕಾಣ್ತಾ ಇದೆ ಅನ್ಕೊತಾನೆ. ನೋಡಿ ನೀರು ಹೇಗೆ ಬರುತ್ತೆ, ಅಷ್ಟು ಇದು ನೀರಿರುತ್ತೆ. ಅದರಿಂದ ಇದಕ್ಕೆ ನೀರು ಹಾಕೋ ಅಗತ್ಯ ಬರೋಲ್ಲ ನಾವು ಚಟ್ನಿ ರುಬ್ಕೊಳ್ಳುವಾಗ, ಇದರಲ್ಲಿ ನೀರಿರೋದ್ರಿಂದ. ಮತ್ತು ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇವಾಗ ರುಬ್ಕೊಳ್ತೇನೆ ಎಲ್ಲ. ಇವಾಗ ಮಿಕ್ಸಿಯಲ್ಲಿ ಹಾಕಿ ನೋಡಿ, ಇದು ಇಷ್ಟು ರುಬ್ಕೊಂಡಿದ್ದೇನೆ. ಇವಾಗ ಇಷ್ಟು ರುಬ್ಕೊಂಡಾದ್ಮೇಲೆ ಇದಕ್ಕೊಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ರುಬ್ಕೊಳ್ಬೇಕು. ಇವಾಗ ಇದು ಸಣ್ಣ ಆಗಬೇಕು, ತುಂಬ ನೈಸಾಗಿ ಅಲ್ಲ, ಸ್ವಲ್ಪ ತರಿಯಾಗಿ ಇರಬೇಕು. ನೋಡಿ, ಇಷ್ಟ ಆಗಿದೆ. ಇವಾಗ ನಾನು ಇವಾಗ ಉಪ್ಪು ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ ನೋಡಿ, ಈ ರೀತಿ ಕಾಣ್ತಾ ಇದೆ ಅಂದ್ಕೊಳ್ತೇನೆ. ಇವಾಗ ಇದಕ್ಕೊಂದು ಶಿಫ್ಟ್ ಮಾಡ್ತೇನೆ. ನೋಡಿ, ಇದು ಸುಮಾರು ನಿಮಗೆ ಒಂದು 10-15 ದಿವಸ ಇಟ್ಕೊಳ್ಬೋದು ಮನೆಯಲ್ಲಿ, ಏನೂ ಆಗಲ್ಲ. ಇದು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೀವು. ಯಾಕೆಂದರೆ ಇದಕ್ಕೆ ನೀರು ಮುಟ್ಟಿಸಿಲ್ಲ ನಾನು. ಅದು ಸ್ಟಾರ್ ಫ್ರೂಟ್ಸ್ ಅಂತ ಹೇಳಿದ್ನಲ್ಲ, ಅದನ್ನೇ ಹಾಕಿ ರುಬ್ಕೊಂಡಿರೋದು ಇದು. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಚಟ್ನಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ನಿಮಗೆ ಇದರಲ್ಲಿ ಮೊಸರಲ್ಲೆಲ್ಲ ಊಟ ಮಾಡುವಾಗ ಒಂದು ಸ್ವಲ್ಪ ಹಾಕ್ಕೊಳ್ಬೋದು, ಅಥವಾ ಹಾಗೆ ಊಟಕ್ಕೆ ಕಲಿಸ್ಕೊಂಡು ತಿನ್ಬೋದು. ದೋಸೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಇದು. ತುಂಬ ಉಪ್ಪಿನಕಾಯಿ ಯಾವಾಗಲೂ ಇರಲ್ಲ ಮನೆಯಲ್ಲಿ, ಒಂದೊಂದ್ಸಲ ಉಪ್ಪಿನಕಾಯಿ ಖಾಲಿ ಆಗಿದೆ ಅನ್ನುವಾಗ ಈ ರೀತಿ ಚಟ್ನಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ನಾವು ನೀರು ಮುಟ್ಟಿಸಿಲ್ಲ ಮತ್ತು ಹುಳಿ ಕೂಡ ಹಾಕಲಿಲ್ಲ. ಇದಕ್ಕೆ ನಾವು ಸ್ಟಾರ್ ಫ್ರೂಟ್ಸ್ ಅಂತ ಹೇಳ್ತೇವಲ್ಲ, ಅದನ್ನು ಹಾಕಿ ಮಾಡಿದ್ದೇನೆ. ಇದು ಡಿಫರೆಂಟ್ ಆಗಿರುತ್ತೆ ಸ್ವಲ್ಪ ಟೇಸ್ಟ್ ಕೂಡ. ನಿಮ್ಮ ಮನೇಲಿ ಏನಾದರೂ ಸ್ಟಾರ್ ಫ್ರೂಟ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಚಟ್ನಿ ಮಾಡಿಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.